ಡಿಕೆ ಸಂಪುಟದಲ್ಲಿ ಹೊಸಬರಿಗೆ ಕುಲಾಯಿಸುತ್ತೆ ಲಾಟರಿ. ಡಿಕೆ ಸಂಪುಟ ಸೇರಲು ಕೊನೆ ಹಂತದ ಸಂಪುಟ ಕಸರತ್ತು ಆಗ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಹೊಸಬರಿಗೆ ಕುಲಾಯಿಸುತ್ತೆ ಲಾಟರಿ. ಡಿಕೆ ಸಂಪುಟ ಸೇರಲು ಕೊನೆ ಹಂತದ ಸಂಪುಟ ಕಸರತ್ತು. ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ವರಿಷ್ಠರ ಚಿಂತನೆ. ಅತ್ತ ಹಲವರಿಂದ ದೆಹಲಿ ಪರೇಡ್ ಮುಂದುವರಿಕೆ. ಹೊಸಬರಿಗೆ ಅವಕಾಶ ಕೊಡುವ ಚಿಂತನೆಯಲ್ಲಿದ್ದಾರೆ ಹೈಕಮಾಂಡ್ನ ನಾಯಕರು. ಮಾಜಿ ಸಚಿವರು ಸೇರಿ ಹೊಸ ಮುಖಗಳಿಗೆ ಅವಕಾಶ ಇರುವಂತಹ ಸಾಧ್ಯತೆ. ಈ ಪೈಕಿ 4-5 ಹೊಸ ಶಾಸಕರಿಗೂ ಅವಕಾಶ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪೊನ್ನಣ್ಣ, ಬಸವಂತಪ್ಪ, ನಯನಾ ಮೋಟಮ್ಮ ಹೆಸರು ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಮಾಜಿ ಹಾಲಿ ಸಿಎಂ ಭೇಟಿಯಲ್ಲೂ ಸಂಪುಟದ ಕುರಿತು ಚರ್ಚೆಯನ್ನ ಆಗಿರುವಂತದ್ದು. ಇದೀಗ ಡಿಕೆ ಸಂಪುಟದಲ್ಲಿ ಹೊಸಬರಿಗೆ ಲಾಟ್ರಿ ಕುಲಾಯಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಂಪುಟ ಸೇರೋದಕ್ಕೆ ಕೊನೆಯ ಹಂತದ ಸಂಪುಟ ಕಸರತ್ತು ಆಗ್ತಾ ಇದೆ. ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ಈಗ ವರಿಷ್ಠರು ಕೂಡ ಚಿಂತನೆಯನ್ನ ಮಾಡ್ತಿದ್ದಾರೆ. ಅತ್ತ ಹಲವರಿಂದ ಈಗ ದೆಹಲಿ ಪರೇಡ್ ಕೂಡ ಮುಂದುವರಿಕೆ ಆಗ್ತಾ ಇದೆ. ಹೊಸಬರಿಗೆ ಅವಕಾಶ ಕೊಡುವ ಚಿಂತನೆಯಲ್ಲಿರುವಂತದ್ದು ಹೈಕಮಾಂಡ್ನ ನಾಯಕರು. ಮಾಜಿ ಸಚಿವರು ಸೇರಿದಂತೆ ಹೊಸ ಮುಖಗಳಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಈ ಒಂದು ಎರಡನೇ ಸಂಪುಟದಲ್ಲಿ ಈ ಪೈಕಿ 4-5 ಹೊಸ ಶಾಸಕರಿಗೂ ಕೂಡ ಅವಕಾಶ ಸಾಧ್ಯತೆ. ಪೊನ್ನಣ್ಣ, ಬಸವಂತಪ್ಪ, ನಯನಾ ಮೋಟಮ್ಮ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು. ಮಾಜಿ ಹಾಗೆ ಹಾಲಿ ಸಿಎಂ ಭೇಟಿಯಲ್ಲೂ ಕೂಡ ಸಂಪುಟದ ಕುರಿತು ಚರ್ಚೆಯನ್ನ ಆಗಿರುವಂತದ್ದು. ಡಿಕೆ ಸಂಪುಟದಲ್ಲಿ ಹೊಸಬರಿಗೆ ಕುಲಾಯಿಸುತ್ತೆ ಲಾಟ್ರಿ ಅಂತಾನೆ ಹೇಳಬಹುದು. ಡಿಕೆ ಸಂಪುಟ ಸೇರೋದಕ್ಕೆ ಕೊನೆ ಹಂತದ ಸಂಪುಟ ಕಸರತ್ತು ನಡೀತಾ ಇದೆ. ಹಾಗಿದ್ರೆ ಡಿಕೆ ಕ್ಯಾಬಿನೆಟ್ನಲ್ಲಿ ಹೊಸಬರಿಗೆ ಅವಕಾಶ ಇದೆ. ಯಾರಿಗೆ ಈ ಒಂದು ಅವಕಾಶ ಸಿಗ್ತಾ ಇರುವಂತದ್ದು ಅಂತ ಗಮನಿಸ್ತಾ ಹೋಗೋದಾದ್ರೆ ಎಎಸ್ ಪೊನ್ನಣ್ಣ, ವಿರಾಜಪೇಟೆ ಕ್ಷೇತ್ರದವರು, ಇವರು ಕೂಡ ಹೊಸ ಮುಖ. ಜೊತೆಗೆ ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರದವರಾಗಿದ್ದಾರೆ. ಇವರಿಗೊಂದು ಅವಕಾಶ ಕೊಡಬೇಕು ಅನ್ನುವಂತಹ ಮಾತುಗಳು. ಜೊತೆಗೆ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದವರು, ಜೊತೆಗೆ ನಾರಾ ಭರತ್ ರೆಡ್ಡಿ ಬಳ್ಳಾರಿ ಕ್ಷೇತ್ರದವರು, ನಯನಾ ಮೋಟಮ್ಮ ಮೂಡಿಗೆರೆ ಕ್ಷೇತ್ರದವರು, ಜಿಎಚ್ ಶ್ರೀನಿವಾಸ್ ತರೀಕೆರೆ ಕ್ಷೇತ್ರದವರು, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರದವರು, ಶಿವಗಂಗಾ ಬಸವರಾಜ್ ಚನ್ನಗಿರಿ ಕ್ಷೇತ್ರದವರು, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಕೆಎಸ್ ಬಸವಂತಪ್ಪ ಮಾಯಕೊಂಡ ಕ್ಷೇತ್ರ. ಇವರೆಲ್ಲರೂ ಕೂಡ ಡಿಕೆ ಕ್ಯಾಬಿನೆಟ್ಗೆ ಹೊಸ ಆಕಾಂಕ್ಷಿಗಳು ಅಂತ ಹೇಳಬಹುದು. ಅವರನ್ನ ಒಂದಷ್ಟು ಹೊಸ ಮುಖಗಳಿಗೆ ಮಣೆ ಹಾಕ್ತಾ ಇರುವಂಥದ್ದು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು. ಒಂದು ಹಿರಿಯರ ಜೊತೆಗೆ ಹೊಸಬ್ರು ಕೂಡ ಇರಬೇಕು, ಹೊಸ ಮುಖಗಳಿಗೂ ಕೂಡ ಅವಕಾಶವನ್ನು ಕೊಡಬೇಕು. ಮುಂದೆ ಒಂದು ಹಿರಿಯರ ಜೊತೆಗೆ ಒಂದಷ್ಟು ಕ್ಯಾಬಿನೆಟ್ ಸಭೆಗಳನ್ನು ಮಾಡಿದಾಗ, ಅವ್ರ ಜೊತೆಗೆ ರಾಜಕೀಯ ಹೆಜ್ಜೆಗಳನ್ನು ಹಾಕಿದಾಗ ಅವ್ರಿಗೂ ಒಂದು ಈಗ ಸಂಪುಟ ಸೇರೋದಕ್ಕೆ ಹೊಸ ಮುಖಗಳಿಗೆ ಮಣೆಯನ್ನ ಹಾಕ್ತಾ ಇರುವಂಥದ್ದು ಹೈಕಮಾಂಡ್. ಈ ಎಲ್ಲ ನಾಯಕರಿಗೂ ಕೂಡ ಮಣೆಯನ್ನ ಹಾಕ್ತಾ ಇರುವಂಥದ್ದು. ಮುನ್ನೆಲೆಗೆ ಬಂದಿರುವಂಥದ್ದು ಬಸವರಾಜ್ ಶಿವಗಂಗಾ ಬಸವರಾಜ್, ಜೊತೆಗೆ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದವರು, ಎಎಸ್ ಪೊನ್ನಣ್ಣ, ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ನಾರಾ ಭರತ್ ರೆಡ್ಡಿ, ನಯನಾ ಮೋಟಮ್ಮ, ಜಿಎಚ್ ಶ್ರೀನಿವಾಸ್, ಬೇಳೂರು ಗೋಪಾಲಕೃಷ್ಣ, ಶಿವಗಂಗಾ ಬಸವರಾಜ್, ಅಜಯ್ ಸಿಂಗ್, ಕೆಎಸ್ ಬಸವಂತಪ್ಪ, ಇವರೆಲ್ಲ ಹೊಸ ಮುಖಗಳು. ಇವರಿಗೆ ಒಂದಷ್ಟು ಮಣೆಯನ್ನ ಹಾಕ್ತಾ ಇರುವಂಥದ್ದು ಹೈಕಮಾಂಡ್ ನಾಯಕರು ಹಾಕ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ನಾಯಕರು ಏನಿದ್ದಾರಲ್ಲ, ಈ ನಾಯಕರುಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಬಣದಲ್ಲಿ ಗುರುತಿಸ್ಕೊಂಡಿದ್ದಂಥವ್ರು.